ಇವತ್ತು ಉಡುಪಿ ನಗರದಲ್ಲಿ 5:21ಕ್ಕೆ ಒಂದು ಅಗ್ನಿಕರೆ ಸಂಭವಿಸಿದೆ. ಸಿಟಿ ಒಳಗೆ ಮಾರ್ಕೆಟ್ ಕಾಂಪ್ಲೆಕ್ಸ್ ಸುಮಾರು ಒಂದು 20-30 ಅಂಗಡಿ ಇರುವಂಥ ಒಂದು ಸ್ಥಳ. ಈ ನಮಗೆ ಅಗ್ನಿಕರೆ ಬರುತ್ತೆ ಸುಮಾರು ಒಂದು 5:21ಕ್ಕೆ. ನಮ್ಮ ತಕ್ಷಣ ಉಡುಪಿ ಅಗ್ನಿಶಾಮಕ ಠಾಣೆ ಜನವಾಹನ ಸ್ಥಳಕ್ಕೆ ತಲುಪಿಸಿದಾಗ ಸಿಕ್ಕಾಪಟ್ಟೆ ಅಗ್ನಿಯು ಎಲ್ಲ ಬಿಲ್ಡಿಂಗಲ್ಲಿ ಪಸರಿಸಿದೆ. ಸೊ ತಕ್ಷಣ ನಮ್ಮ ಒಂದು ಉಡುಪಿ, ಮಲ್ಪೆ, ಕಾರ್ಕಳ, ಕುಂದಾಪುರ ಮತ್ತು ಕದ್ರಿ ಮತ್ತು ಸಹಾಯಕವಾಗಿ ಅದಾನಿ ಗ್ರೂಪ್ ಪಡುಬಿದ್ರಿಯಿಂದ ವಾಹನಗಳು ಬಂದು ಕಂಟಿನ್ಯೂಸ್ ಸತತ ಒಂದು 3 ಗಂಟೆಗಳ ಕಾರ್ಯಾಚರಣೆ ಮಾಡಿ ಬೆಂಕಿಯನ್ನು ನಾವು ಹತೋಟಿಗೆ ತಂದಿದ್ದೀವಿ. ಈ ಒಂದು ಇದರಲ್ಲಿ ಸುಮಾರು ಆಸ್ತಿಪಾಸ್ತಿ ನಷ್ಟವಾಗಿದ್ದು ಇನ್ನೂ ತನಕ ಯಾವುದೇ ಒಂದು ಪ್ರಾಣ ಹಾನಿಯಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ನಮ್ಮ ತಂಡವು ಒಂದು ಸರ್ಚ್ ಆ್ಯಂಡ್ ರೆಸ್ಕ್ಯೂ ಮಾಡಿ ಅದನ್ನು ಈಗ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಯಾವುದೇ ಪ್ರಾಣ ಹಾನಿಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈಗ 3/4 ಗಂಟೆ ತಡ ಆಗಿದೆ ಅಂತ ಹೇಳ್ತಾರೆ ಸ್ಥಳೀಯ ಅಂಗಡಿಯವರೆಲ್ಲ. ಇಲ್ಲ, ಆ ಸಮಯದಲ್ಲಿ ನಮ್ಮ ಒಂದು ಕನ್ನರಪಾಡಿಯಲ್ಲಿ ಒಂದು ಅಗ್ನಿಕರೆ ಆಗಿರುತ್ತದೆ, ಉಡುಪಿ ವೆಹಿಕಲ್ ಅಲ್ಲಿ ಹೋಗಿರುತ್ತದೆ, ಮತ್ತೆ ಒಂದು ಕಾಪುವಲ್ಲಿ ಒಂದು ಅಗ್ನಿಕರೆ ಆಗಿರುತ್ತೆ, ಮಲ್ಪೆ ವೆಹಿಕಲ್ ಅಲ್ಲಿ ಹೋಗಿರುತ್ತೆ. ಅರ್ಧ ಗಂಟೆ ತಡ ಆಗಿಲ್ಲ, ನಮ್ಮವರು ಒಂದು 10 ನಿಮಿಷ ರೀಚ್ ಆಗಿದೆ. ಅದು ಆ ರೀತಿ ಯಾವುದೂ ಆಗಿಲ್ಲ. ವಾಹನಗಳ ಕಡಿಮೆ ಉಂಟಾ ಈಗ ಅಗ್ನಿಶಾಮಕ? ಸದ್ಯಕ್ಕೆ 5-6 ವಾಹನ ಇದೆ ಜಿಲ್ಲೆಯಲ್ಲಿ. 6 ವಾಹನಗಳು ಕಡಿಮೆ ಇದೆ. ಬಟ್ ಸುಸ್ಥಿತಿಯಲ್ಲಿ ಇಲ್ಲ ಹೇಳ್ತಾರೆ. ಇಲ್ಲ, ಹೊಸ ವೆಹಿಕಲ್ ಇದೆ ನಮ್ಮಲ್ಲಿ. ಯಾವುದು ಸಮಸ್ಯೆ ಇಲ್ಲ. ಸಮಸ್ಯೆ ಅಂದರೆ ಸುಸ್ಥಿತಿ ಅಂದರೆ 15 ವರ್ಷ ಆಗಿರೋ ವೆಹಿಕಲ್ಗಳನ್ನು ನಾವು ಆಪರೇಟ್ ಮಾಡಿದ್ದೀವಿ. ಆಪರೇಟ್ ಅಂತ ನಮಗೆ ವಾಹನಗಳಂತೂ ಕೊರತೆ ಇದೆ. ಬಟ್ ನಮ್ಮ ಇಲಾಖೆಯ ಒಂದು ಹಂತವಾಗಿ ಎಲ್ಲ ಠಾಣೆಗಳಿಗೆ ವಾಹನವನ್ನು ಕೊಡ್ತೇವೆ. ಸುಮಾರು ಉಡುಪಿ, ಮಲ್ಪೆ, ಕಾರ್ಕಳ, ಕುಂದಾಪುರ, ಅದಾನಿ ಮತ್ತು ಕದ್ರಿ ಸುಮಾರು ಒಂದು 30 ಜನ ಟೀಮ್ ಅವಿರತ ಶ್ರಮದಿಂದ ಈ ಒಂದು ಬೆಂಕಿಯನ್ನು ನಾವು ನಿಲ್ಲಿಸಿದ್ದೀವಿ. ಸುಮಾರು 5 ಗಂಟೆಗೆ ಹೊತ್ತಿಗೆ ಹಿಂದುಗಡೆ ಬೆಂಕಿ ಕಾಣಿಸಿಕೊಂಡಿದ್ದು, ಅದನ್ನು ಕೂಡಲೇ ನಾವು ಅಗ್ನಿಶಾಮಕರಿಗೆ ಫೋನ್ ಮಾಡಿದ್ದೇವೆ. ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅವರಲ್ಲಿ ಆಗುವಷ್ಟು ಸಹಾಯವನ್ನು ಮಾಡಿದ್ದಾರೆ. ಅವರಲ್ಲಿ ಎಷ್ಟು ಅವರೊಟ್ಟಿಗೆ ಉಂಟು ಅದರಲ್ಲಿ ಅವರು ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ನಮ್ಮ ಇಲ್ಲಿ ಸಾರ್ವಜನಿಕರಿಗೆ ಮೆಚ್ಚಲೇಬೇಕು. ಎಲ್ಲರೂ ನಮ್ಮೊಟ್ಟಿಗೆ ಕೈಗೂಡಿಸಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅಕ್ಕಪಕ್ಕದ ಬಿಲ್ಡಿಂಗ್ನವರು ಇಲ್ಲಿ ಸಾರ್ವಜನಿಕರು ಇಲ್ಲಿ ಯಾರೂ ನಮ್ಮನ್ನು ಕೈ ಬಿಡಲಿಲ್ಲ. ಎಲ್ಲರಿಗೆ ಒಂದೇ ಮಾತಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಅಂಗಡಿಗೆ ಏನಾದರೂ ಆಗಿದಾ? ನಮ್ಮ ಅಂಗಡಿ ಸೈಡಿಗೆ ಸ್ಟಾರ್ಟ್ ಆಗಿದ್ದಷ್ಟೇ, AC ಎಲ್ಲ ಹೋಗಿದೆ. ಆದರೂ ಎಲ್ಲರ ಒಗ್ಗೂಡಿನಿಂದ ಸಾರ್ವಜನಿಕರಿಂದ ನಮ್ಮ ಅಂಗಡಿ ಎಲ್ಲ ಈ ಕಡೆ ಎಲ್ಲ ಉಳಿದಿದೆ, ಆ ಕಡೆ ಎಲ್ಲ ಹೊತ್ತಿ ಹೋಗಿದೆ. ಈ ಬೈಕ್ ಎಲ್ಲ ಗಾಡಿ ಎಲ್ಲ ನೀವು ಶಿಫ್ಟ್ ಮಾಡಿದ್ರೆ? ಬೈಕ್ ಎಲ್ಲ ನಾವೇ ಬೇಗ ಹೋಗಿ ಶಿಫ್ಟ್ ಮಾಡಿ ಈ ಕಡೆ ಇಟ್ಟಿದ್ದೇವೆ. ಎಷ್ಟು ಬೈಕ್ ಇತ್ತು? ಬೈಕ್ 5 ಬೈಕ್ ಇತ್ತು. 5 ಬೈಕ್. ಯಾರಿಗೂ ಹಾನಿ ಏನಾಗಿಲ್ಲ? ಯಾರಿಗೂ ಆಗಲಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.